ಬೀಟ್ರೂಟ್? ಈ ಬೀಟ್ರೂಟ್ ರೇಟ್ ಈಗ 2ರಿಂದ 2.5 ಸಾವಿರ ಐತ್ರಿ. 2.5ರಿಂದ 2,000 1 ಕ್ವಿಂಟಲ್? 1 ಕ್ವಿಂಟಲ್ಗೆ ಐತ್ರಿ, ಪರ್ ಕ್ವಿಂಟಲ್ ರೀ. 2ರಿಂದ 2.5 ಸಾವಿರ ಐತ್ರಿ. ಇಲ್ಲಿಗ ಮ್ಯಾಕ್ಸಿಮಮ್ ರೇಟ್ ನಡೆದದ್ರಿ. ಇದು ಪಲ್ಯಕ್ಕೆ ಬರುತ್ತೆ ಸರ್, ಮತ್ತೆ ಪಲಾವ್ ಬರುತ್ತೆ. ಇದು ಪಾಲಕ್ ಹೆಂಗ್ ಬಳಸ್ತಾರ ಅದ್ರಂಗ ಸಾಂಬಾರ್ ಇದು ಪಲ್ಯ ಮಾಡ್ತಾರ್ರಿ ಸರ್, ಎಲ್ಲ ಹಾಕಿ ಚಲೋ ಇರತ್ರಿ. ಇದು ಕಿರಿಕ್ಸಾಲೆ ಪಲ್ಯ ಇದ್ದಂಗೆ ಇರತ್ರಿ. ನಾನೇ ಮಾಡಿದೀನ್ರಿ ಸರ್. ಇದು ಕ್ವಿಂಟಲ್ ಬರ್ಬೋದು? ಇದು 32 ಟನ್ನು ಬರ್ಬೋದ್ರಿ. ಟನ್ ರೀ? ಹ್ಞೂ ರೀ, 32 ಟನ್ ಬರುತ್ತೆ ಒಂದ್ ಎಕರೆ. 32 ಟನ್ 35 ಟನ್ ರೀ. ನಾವು ಇಳುವರಿ ಹೆಂಗ್ ಜಾಸ್ತಿ ಇರತ್ತೆ ಹಂಗ್ರಿ. 32 ಟನ್ ಬರುತ್ತೆ. 32 ಟನ್ ಕೂಟತ್ರಿ. ಇದು ಬೀಜ ಹೋಗಿದ್ 5 ದಿವ್ಸ ಕೂಟೈತ್ರಿ. ಇಲ್ಲಿ ಅಲ್ಲಿ ನಮ್ ಕಡೆ ಸೈಡ್ ರೀ ಕಪ್ ಮಣ್ಣಲ್ರಿ, ಅಲ್ಲಿ ನಮ್ ಕಡೆ 11 ದಿವ್ಸ ಕೂಟತ್ರಿ. ಸೀಡ್ ಅಶೋಕ್ ಸೀಡ್ಸ್ ಅಂತ ಹೇಳ್ರಿ. ಇದು ಅಶೋಕ್ ಸೀಡ್ ರೀ? ಹಾಂ ರೀ, ಚೆನ್ನಾಗ್ ಬಂದೈತ್ರಿ ಇಳುವರಿ. ಹೆಂಗ್ ಕೆಜಿ ತಂದ್ರಿ ಇದು? 200 ಗ್ರಾಮ್ ರೀ, 400 ರೂಪಾಯಿ ರೀ. 200 ಗ್ರಾಮ್. ಈ 20 ದಿವ್ಸಕ್ಕಿಂತ ಮುಂಚೆ ಆ ಕಡೆ ಹಾಕಿದ್ವಿ ರೀ. ಅದು ಒಂದೊಂದು ಗಡ್ಡಿ 1 kg ಬಂದೈತ್ರಿ ಸರ್. ಒಂದೊಂದು ಗಡ್ಡಿ 1 kg ಬಂದೈತ್ರಿ. 1 kg ಮ್ಯಾಲ ಆಗತ್ರಿ ಒಂದ್ ಗಡ್ಡಿ. ಇವಾಗಲೂ ಕೊಟ್ಟು ಕಳಿಸಿದ್ರಿ. ಇದ್ರ ಅದನ್ನ ವಿಡಿಯೋಕ್ ಇದ್ ಮಾಡ್ತಿದ್ರಿ. ಬ್ರ್ಯಾಂಡ್ ರೀ. ಅಂದ್ರೆ ಬೇಗ 60 ದಿನದಾಗ ಬೆಳಿ 60 ದಿನದಾಗ ಬೆಳಿಬೋದ್ರಿ. ನಾವು ಗೊಬ್ಬರ ಗಿಬ್ಬರ ಚೆನ್ನಾಗಿ ಕೊಟ್ಕೊಂಡು ಇದನ್ನ ಮಾಡಿದ್ರಿ 60 ದಿನದಾಗ ಬೆಳಿಬೋದ್ರಿ. ಪೇಟ್ ಹಾಕಿವ್ರಿ, ಹೀರೆ ಹಾಕಿವ್ರಿ, ಮತ್ತೆ ಜಿಂಕ್ ಹಾಕಿವ್ರಿ. 3 ಹಾಕಿ ತೊಳಗೊಬ್ಬರನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿವ್ರಿ. ಅದ್ ಇನ್ನೊಂದ್ ಗೊಬ್ಬರ ಯಾವ್ದ ಐತ್ರಿ, ಅದನ್ನ ಬ್ರದರ್ ತಂದಿದ್ರಿ. ಅದ್ರ ಮ್ಯಾಲ ಅದು ಹೆಸರು ಇದ್ದಿದ್ದಿಲ್ಲ. ಅದೊಂದ್ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿವ್ರಿ. 2 ಸಲ ಹಾಕಿವ್ ನೋಡ್ರಿ ನಾವು ಗೊಬ್ಬರ. 2 ಸರ ಹಾಕಿರಿ? 2 ಸರ ಹಾಕಿವ್ರಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನೂರಲ್ಲೇ ಇದ್ದೀನಿ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಏನು ವಿಶೇಷಪ್ಪ ಅಂತಂದ್ರೆ, ನಾವು ಎಷ್ಟೋ ವರ್ಷದಿಂದ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಯಾವುದು ಟಮಾಟೆ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹೀಗೆ ಹಲವಾರು ನಾವು ಏನೋ ತೋಟಗಾರಿಕೆ ಬೆಳಿಬೋದು. ಅದರಲ್ಲಿ ವಿಶೇಷವಾದ ಒಂದು ವಿಶೇಷ ರೈತರು ಅಂತಲೇ ಹೇಳ್ಬೋದು. ಇವರು ಇವತ್ತು ಬೆಳೆದಿದ್ದು ಬೀಟ್ರೂಟ್. ಅಂದರೆ ಇದು ನಮ್ಮ ಭಾಗದಲ್ಲಿ ಫಸ್ಟ್ ಟೈಮ್ ಬೆಳೆದಂಥ ರೈತ ಅಂತ ಅನ್ಕೋಬೋದು. ಯಾಕಂದರೆ ಬೇರೆ ಕಡೆ ಬೆಳೆದಿರ್ಬೋದು ಸುತ್ತಮುತ್ತ ಎಲ್ಲ ಏರಿಯಾದಲ್ಲಿ, ಆದರೆ ನಮ್ಮ ಬೆಟಗೇರಿ ಗ್ರಾಮದಲ್ಲಿ ಫಸ್ಟ್ ಟೈಮ್ ಬೀಟ್ರೂಟನ್ನು ಬೆಳೆದಾರ. ಅದು ಸುಮಾರು 1 ಎಕರೆ ಮೇಲೆ ಬೆಳೆದಾರ. ಅದು ಒಂದೊಂದು ಗಡ್ಡೆ ಇವತ್ತು 1 kg ಅವ್ರಿಗೆ ಅಂದ್ರೆ ಅಷ್ಟು ದೊಡ್ಡದಾಗ ಇರುವಂಥ ಒಂದು ಗಡ್ಡೆ ಬಂದೈತಿ. ಅದು ಯಾವ ಥರ ಬಂದೈತಿ, ಆಮೇಲೆ ಅವರು ಯಾವಾಗ ಬಿತ್ತನೆ ಮಾಡಿದ್ರು, ಯಾವ ಟೈಮ್ನ ಬಿತ್ತನೆ ಮಾಡಿದ್ರೆ ಸೂಕ್ತ, ಇವೆಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಅವ್ರ ಜೊತೆ ಮಾತಾಡ್ಕೊಂಡು ತಗೋಣ. ಅವ್ರ ಪರಿಚಯ ಮಾಡ್ಕೊಂಡು. ನಮಸ್ತೆ, ನಿಮ್ಮ ಹೆಸರು? ನಿಮ್ಮ ಹೆಸರು? ನಮ್ಮ ಹೆಸರು ಸಚಿನ್ ಅಂತ ಹೇಳಿ ಸರ್. ಹಾಂ. ನಮ್ದು ಬಾಗಲಕೋಟೆ ಡಿಸ್ಟಿಕ್ ಲೋಕಾಪುರದವ್ರಿ. ಬಾಗಲಕೋಟೆ ಡಿಸ್ಟಿಕ್ ಲೋಕಾಪುರದವ್ರ? ಹಾನ್ರಿ. ಇಲ್ಲಿ ಬಂದ್ಬಿಟ್ಟು ನಾವು ಹೊಲ ಲೀಜಿಗೆ ಹಾಕೊಂಡಿದೀವ್ರಿ. ಇದನ್ನ ಲೀಜಿಗೆ ಹಾಕೊಂಡ್ರಿ? ಲೀಜಿಗೆ ಹಾಕೊಂಡಿದೀವ್ರಿ. ಲೀಜಿಗೆ ಹಾಕೊಂಡು ಇದು ಬಂದು ಬೀಟ್ರೂಟ್ ಬೆಳಿಬೇಕಂತೇಳಿ ಪ್ಲಾನ್ ಇತ್ರಿ. ಮಾಡ್ಕೊಂಡಿದ್ರು ಪ್ಲಾನ್ ಇದ್ ಮಾಡ್ಬೇಕಂತೇಳಿ. ಬರತ್ತ ಇಲ್ಲ ನಮಗೂ ಸ್ವಲ್ಪ ಡೌಟ್ ಇತ್ರಿ ಇಲ್ಲಿ ಈ ಮನಿಗ್ರಿ. ಆದ್ರೂ ಆಮೇಲೆ ಇದನ್ನ ಮಾಡಿದೀವ್ರಿ, ಚೆನ್ನಾಗ್ ಬಂದೈತ್ರಿ. ಇಲ್ಲಿ ಈ 20 ದಿವ್ಸಕ್ಕಿಂತ ಮುಂಚೆ ಆ ಕಡೆ ಹಾಕಿದ್ವಿ. ಅದು ಒಂದೊಂದು ಗಡ್ಡಿ 1 kg ಬಂದೈತ್ರಿ ಸರ್. ಒಂದೊಂದು ಗಡ್ಡಿ 1 kg ಬಂದೈತ್ರಿ. 1 kg ಮ್ಯಾಲ ಆಗತ್ರಿ ಒಂದ್ ಗಡ್ಡಿ. ಇವಾಗಲೂ ಕೊಟ್ಟು ಕಳಿಸಿದ್ರಿ. ಇದ್ರ ಅದನ್ನ ವಿಡಿಯೋಕ್ ಇದ್ ಮಾಡ್ತಿದ್ರಿ. ಹಾಗಿದ್ರಿ ಚೆನ್ನಾಗ್ ಬಂದೈತ್ರಿ ಇಳುವರಿ. 1 ಎಕರೆ ಮೇಲೆ ಹಾಕಿದ್ವಿ. 1 ಎಕರೆ ಮೇಲೆ 1 ಎಕರೆ ಮೇಲೆ ಹಾಕಿವ್ರಿ. ಮತ್ತೆ ಇದಕ್ಕಿನ್ನ ಇವಾಗ ಹಾಕಿ ಒಂದು 10 ದಿವಸ ಆಯ್ತ್ರಿ. ಅಲ್ಲಿ ಒಂದ್ ಎಕರೆ ಐತ್ರಿ. ಈಗ ನೆಕ್ಸ್ಟ್ ರೀ, ಮತ್ತೆ ನೆಕ್ಸ್ಟ್ ಐತ್ರಿ. ಇದಾದ್ಮೇಲೆ ಅದ ಐತ್ರಿ, ಅದು ಐತ್ರಿ. ಚೆನ್ನಾಗ್ ಬಂದೈತ್ರಿ ಇಳುವರಿ. ಇದು ಬೀಟ್ರೂಟ್ ಈಗ ನೀವು ಹಾಕಿದ್ದು ಮಾರ್ಚ್ ಆಗ್ರಿ ಬಂದೈತ್ರಿ. ಅಂದ್ರೆ 2 ತಿಂಗಳಿಗೆ ಇನ್ನು 3 ದಿನ ಕಡಿಮೆ ಐತ್ರಿ. 2 ತಿಂಗಳಿಗೆ ಇನ್ನು 3 ದಿನ 60 ದಿನದಲ್ಲಿ ಕಟಾವ್ ಬಂದಂತ ಬ್ರ್ಯಾಂಡ್ ರೀ. ಅಂದ್ರೆ ಬೇಗ 60 ದಿನದಾಗ ಬೆಳಿ 60 ದಿನದಾಗ ಬೆಳಿಬೋದ್ರಿ. ನಾವು ಗೊಬ್ಬರ ಗಿಬ್ಬರ ಚೆನ್ನಾಗಿ ಕೊಟ್ಕೊಂಡು ಇದನ್ನ ಮಾಡಿದ್ರಿ 60 ದಿನದಾಗ ಬೆಳಿಬೋದ್ರಿ. ಅಲ್ರಿ, ಈಗ ನೀವು ಹೆಚ್ಚು ಕಮ್ಮಿ ಅಂದ್ರೆ ಜನವರಿ ನಂತರ ಬಿತ್ತನೆ ಮಾಡ್ರಿ? ಹ್ಞೂ ರೀ, ಜನವರಿ 18ಕ್ಕೆ ಮಾಡಿವ್ರಿ. 18ಕ್ಕೆ 10ಕ್ಕೆ ಮಾಡಿದೀವಿ ರೀ. ಹ್ಞೂ ರೀ, ಜನವರಿ ಬಿತ್ತನೆ ಮಾಡ್ರಿ. ಈಗ ಅಲ್ಲೇ ಮಾರ್ಚ್ಗೆ ನಿಮ್ದು ಈಗ ಇದು ಕಟಾವ್ ಬಂದೈತ್ರಿ. ಇದನ್ನ ನೀವು 1 ಎಕರೆದಲ್ಲಿ ಹಾಕಿರಂತೀರಿ. ಸೀಡ್ ಎಲ್ಲಿ ಅಂತಂದ್ರೆ? ಸೀಡು ಅಣ್ಣ ಬ್ರದರ್ ಅವ್ರು ತೊಗೊಂಬಂದಿದ್ರಿ. ಬ್ರದರ್ ಅವ್ರು ಆನ್ಲೈನ್ನಾಗ ಮಾಡಿದ್ರಿ. ಸೀಡು ಅಶೋಕ್ ಸೀಡ್ಸ್ ಅಂತ ಹೇಳ್ರಿ. ಇದು ಅಶೋಕ್ ಸೀಡ್ ರೀ? ಹಾಂ ರೀ, ಚೆನ್ನಾಗ್ ಬಂದೈತ್ರಿ ಇಳುವರಿ. ಹೆಂಗ್ ಕೆಜಿ ತಂದ್ರಿ ಇದು? 200 ಗ್ರಾಮ್ ರೀ, 400 ರೂಪಾಯಿ ರೀ. 200 ಗ್ರಾಮಿಗೆ ರೀ. 200 ಗ್ರಾಮ್ ಇದಕ್ಕೆ ರೀ 400 ರೂಪಾಯಿ. 400 ರೀ. ಅದ ಎಷ್ಟು ಗ್ರಾಮ್ ಹೋಯ್ತ್ರಿ ಇದೆಲ್ಲ? 1 ಎಕರೆಗೆ 3 kg ಬೇಕು ನೋಡ್ರಿ. ಎಕರೆಕ್ಕೆ 3 kg. ಅಂದ್ರೆ ಒಂದು 6,000 ರೂಪಾಯಿ ಬೀಜದ ಇದು ಮಾಡ್ಕೊಂಡ್ರಿ ಖರ್ಚು.
ಬೀಜದ್ ಮಾಡಿ ಇದಕ್ಕೆ ಉಳ್ಳಿಗಡ್ಡೆ ಬೀಜ ಹೆಂಗ್ ಇನ್ ಬಿತ್ತನೆ ಮಾಡ್ತಿರಲ್ರಿ ಆ ತರ ಮಾಡಿದ್ವಿ ಸರ್ ಇದನ್ನ ಬ್ರದರ್ ಅವ್ರ ಮಾಡಿದ್ರಿ ಇದನ್ನ ನಾ ಸುಮ್ ಮೇಂಟೈನ್ ಮಾಡೀನ್ರಿ ಇದನ್ನ ಅಷ್ಟೇ ರೀ ಉಳ್ಳಾಗಡ್ಡೆ ಬೀಜ ಹೆಂಗ್ ಬಿತ್ತೀರಿ ಹಾ ಅದೇ ಸೇಮ್ ರೀ ಈ ಕೈಲಿ ಹೆಂಗ್ ಉಗ್ತಿವಲ್ರಿ ಅದೇ ತರಾನ ಉಗ್ಗೋದ್ರಿ ಇದನ್ನ ಈ ತರ ಹೆಂಗ್ ಉಗ್ತಿವಲ್ರಿ ಕರೆಕ್ಟ್ ಆಗಿ ಅದೇ ಮೂಮೆಂಟ್ ಮಾಡೋದ್ರಿ ಇದನ್ನು ಇದು ಗೊಬ್ಬರ ಹೆಂಗ ಈ ಗೊಬ್ಬರ ನಾವು ಅಮೋನಿಯಂ ಸಲ್ಫೇಟ್ ಹಾಕಿವ್ರಿ ಯೂರಿಯಾ ಹಾಕಿವ್ರಿ ಮತ್ತೆ ಜಿಂಕ್ ಹಾಕಿವ್ರಿ ಮೂರು ಹಾಕಿ ತೊಳಗೊಬ್ಬರನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿವ್ರಿ ಅದ್ ಇನ್ನೊಂದ್ ಗೊಬ್ಬರ ಯಾವ್ದ ಐತ್ರಿ ಅದನ್ನ ಬ್ರದರ್ ತಂದಿದ್ರಿ ಅದ್ರ ಮ್ಯಾಲ ಅದು ಹೆಸರು ಇದ್ದಿದ್ದಿಲ್ಲ ಅದೊಂದ್ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿವ್ರಿ 2 ಸಲ ಹಾಕಿವ್ ನೋಡ್ರಿ ನಾವು ಗೊಬ್ಬರ ಅನ್ನೋದು 2 ಸರ ಹಾಕಿರಿ 2 ಸರ ಹಾಕಿವ್ರಿ 2 ಸರ ಗೊಬ್ಬರ ಹಾಕಿವ್ರಿ ಒಂದ್ಸಲ ಇದು ಇವ್ ಕಿವಿಡಿ ಇದಾಕವಲ್ರಿ ಅದು ಸ್ವಲ್ಪ ಇದನ್ನ ಹೊಡಿದವ್ರಿ ಸ್ಪ್ರೇ ಮಾಡಿವ್ರಿ ಹಂಗಂದ್ರ ಏನ್ ಖರ್ಚು ಕಡಿಮೆ ರೀ ಈ ಬೀಟ್ರೋಟ್ ಬೆಳಕ್ ಬಂದ್ಬಿಟ್ಟು ಖರ್ಚು ಸಿಕ್ಕಾಪಟ್ಟೆ ಕಡಿಮೆ ರೀ ನಾವು ಗೊಬ್ಬರ ಎಷ್ಟು ಚೆನ್ನಾಗಿ ಕೊಡ್ತೀವಲ್ರಿ ಎಷ್ಟು ಚೆನ್ನಾಗಿ ಬಂದ್ಬಿಡತ್ರಿ ಗಡ್ಡೆ ಇದು ಈ ಸದ್ಯ ಎಲ್ಲಿ ಹೋಯ್ತಿರಿ ಮಾರ್ಕೆಟ್ ಇದು ಮಾರ್ಕೆಟ್ ಇವಾಗ ಕೊಪ್ಪಳಕ್ಕೆ ಒಯ್ತಾ ಇದ್ರಿ ಶಾಂಪಲ್ ಒಂದು 20 ಚೀಲ ಹೇಳಿದಾರ್ರಿ ನೋಡೋಣ್ರಿ ಅಲ್ಲಿ ಏನ್ ರೇಟ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಗೆ ಏನಾರು ಚೆನ್ನಾಗಿ ಅನ್ಸಿದ್ರೆ ಅಲ್ಲಿ ಹೋಯ್ತಿರು ಇಲ್ಲಾಂದ್ರೆ ಬೇರೆ ಮಾರ್ಕೆಟ್ಗೆ ಒಯ್ತೀವ್ರಿ ಬೇರೆ ಮಾರ್ಕೆಟ್ ಅಂದ್ರೆ ಬೇರೆ ಮಾರ್ಕೆಟ್ ಅಂದ್ರೆ ಕೇಳ್ಬೇಕ್ರಿ ಸರ ಮುಂಡ್ರಿಗೆ ಕೇಳಿದ್ವಿ ಅಲ್ಲಿ ಅಷ್ಟೊಂದು ಸೇಲ್ ಆಗಲ್ಲ ಅಂತೆ ಇಲ್ಲಿ ಸದ್ಯದಲ್ಲಿ ಇಲ್ಲಿ ಲೋಕಲ್ ಅಷ್ಟು ಸೇಲ್ ಆಗಲ್ಲ ಅಂತೇಳಿ ನ್ಯೂಸ್ ಐತ್ರಿ ಬಟ್ ಬೇರೆ ಕಡೆ ಆದ್ರೆ ರೇಟ್ ಜಾಸ್ತಿ ಐತ್ರಿ ಹೆಂಗಿರ್ಬೋದು ರೇಟ್ ಸದ್ಯ ಬೀಟ್ರೋಟ್ ಈ ಬೀಟ್ರೋಟ್ ರೇಟ್ ಈಗ 2 ರಿಂದ 2.5 ಸಾವಿರ ಐತ್ರಿ 2.5 ರಿಂದ 2 ಸಾವಿರ ಒಂದು ಕ್ವಿಂಟಲ್ಗೆ ಐತ್ರಿ ಫರ್ ಕ್ವಿಂಟಲ್ ರೀ 2 ರಿಂದ 2.5 ಸಾವಿರ ಐತ್ರಿ ಇಲ್ಲಿ ಈಗ ಮ್ಯಾಕ್ಸಿಮಮ್ ರೇಟ್ ನಡೆದದ್ರಿ ಇಲ್ಲಿ ಕೊಪ್ಪಳದಾಗ್ರಿ ಈಗ ಇದು 1 ಎಕರೆಕ್ಕೆ ಕ್ವಿಂಟಲ್ ಬರ್ಬೋದು ಇದು 32 ಟನ್ ಬರ್ಬೋದ್ರಿ ಟನ್ ರೀ ಹ್ಞೂ ರೀ 32 ಟನ್ ಬರುತ್ತೆ 1 ಎಕರೆ 32 ಟನ್ 35 ಟನ್ ರೀ ನಾವು ಇಳುವರಿ ಹೆಂಗ್ ಜಾಸ್ತಿ ಇರತ್ತೆ ಹಂಗ್ರಿ 32 ಟನ್ ಬರುತ್ತೆ ರೀ 32 ಟನ್ 1 ಟನ್ ಅಂದ್ರೆ ಎಷ್ಟ್ರಿ 1000 kg ರೀ 1000 kg ಹ್ಞೂ ರೀ 2,000 ರೂಪಾಯಿ ಕ್ವಿಂಟಲ್ ಆದ್ರ 1 ಟನ್ಗೆ ಒಂದು 20,000 ಹಾಂ ರೀ ಅಂತದೇ 30 ಟನ್ ರೀ ನಾವ್ ಹಂಗ ಇದನ್ ಮಾಡ್ಕೊಂಡ್ರೆ ಜಾಸ್ತಿ ಬರತ್ರಿ ಇನ್ನೂ ಜಾಸ್ತಿ ಬರುತ್ತೆ 30 ಟನ್ಕಿಂತ ಜಾಸ್ತಿ ಬೆಳೆದಾರ ರೀ ರೈತರಿ ನಾವ್ ಹಿಂಗೆಲ್ಲ ಬೇರೆದವ್ರ ವಿಡಿಯೋ ನೋಟಿಫಿಕೇಶನ್ ಮಾಡಿರೋದ್ರಿ ಇದನ್ನ ಬೀಟ್ರೋಟ್ರಿ ಫಸ್ಟ್ ಟೈಮ್ ರೀ ಓ ಹಂಗಂದ್ರ ಒಳ್ಳೆ ಆದಾಯ ಕೊಡುವಂತ ಕೇವಲ 60 ಅಂದ್ರೆ ಇದು ಬೀಟ್ರೋಟ್ ರೀ 60 ಬರೋದಂದ್ರೆ ಬೀಟ್ರೋಟ್ ರೀ ಜಾಸ್ತಿ ಇವು ಕೆಲಸ ಬರೋದಿಲ್ರಿ ಇದ್ರಾಗ ಇದು ಯಾವ ಮಣ್ಣು ಸೂಕ್ತ ಇದು ಕೆಂಪು ಮಣ್ಣು ಜಾಸ್ತಿ ಸೂಕ್ತ್ರಿ ಅಂದ್ರೆ ಈಗ ಎರಿ ಮಣ್ಣು ಆದ್ರೆ ಸ್ವಲ್ಪ ದಿನ ಲೇಟ್ ಆಗತ್ರಿ ಇದಕ್ಕಾರ ಜಲ್ದಿ ಬರತ್ರಿ ಈ ಕೆಂಪು ಮಣ್ಣಿಗೆ ಆದ್ರೆ ಜಲ್ದಿ ಬಂದ್ಬಿಡತ್ರಿ ಅಂದ್ರೆ ಕಪ್ಪು ಮಣ್ಣಿಗೆ ಲೇಟ್ ಆಗುತ್ತೆ ಕಪ್ಪು ಮಣ್ಣಿಗೆ ಲೇಟ್ ಆಗತ್ರಿ ಹೇಳ್ಬೇಕಾದ್ರೆ 11 ದಿನ ಬರತ್ರಿ ಕಪ್ಪು ಮಣ್ಣಿಗೆ ರೀ ಹೇಳ್ಬೇಕಂದ್ರೆ ಅಂದ್ರೆ ಬೀಜ ಉಗ್ಗಿದ ಎಷ್ಟು ದಿನ ಕೂಟತ್ರಿ ಇದು ಬೀಜ ಉಗ್ಗಿದ 5 ದಿವಸ ಕೂಟೈತ್ರಿ ಇಲ್ಲಿ ಅಲ್ಲಿ ನಮ್ ಕಡೆ ಸೈಡ್ ರೀ ಕಪ್ಪು ಮಣ್ಣ್ ಅಲ್ರಿ ಅಲ್ಲಿ ನಮ್ ಕಡೆ 11 ದಿವಸ ಕೂಟತ್ರಿ ಅಂದ್ರೆ ಅಲ್ಲಿ ಟೆಂಪರೇಚರ್ ಕಾರಣ ಆಗಿರ್ಬೋದು ಅಥವಾ ಇಲ್ಲಿ ಮಣ್ಣಿನ ಹವಾಗುಣ ಹ್ಞೂನ್ರಿ ಅದ ಏನ್ ಗೊತ್ತಿಲ್ರಿ ಅಂದ್ರೆ ಇಲ್ಲಿ 5 ದಿವಸ ಕೂಟೈತ್ರಿ ಅಲ್ಲಿ 11 ದಿವಸ ಕೂಟತೈತ್ರಿ 9, 10, 11 ರೀ ಪೂರ ಕ್ಲಿಯರ್ ಆಗಿ ಕಾಣ್ಬೇಕಾರೆ 11 ದಿವಸ ರೀ ಹಂಗಂದ್ರ ಇಲ್ಲಿ ಮಣ್ಣು ಬೆಸ್ಟ್ ಇದು ಕೆಂಪು ಮಣ್ಣು ಬೆಸ್ಟ್ ಇದು ಬೀಟ್ರೋಟ್ ಬೆಳಗ್ಗೆ ಕೆಂಪು ಮಣ್ಣು ಸೂಕ್ತವಾದ ಅಂತ ಹೇಳ್ತೀನಿ ರೀ ನಾನು ಚೆನ್ನಾಗಿ ಬರುತ್ತೆ ಇಳುವರಿ ಇಲ್ಲಿ ಇನ್ನು ಸಗಣಿ ಗೊಬ್ಬರದಾಗ ಹಿಂಗೆ ಏನಾರು ಬೆಳೆಸಿದ್ರೆ ಸಗಣಿ ಗೊಬ್ಬರ ಹಾಕಿದ್ರ ಸಗಣಿ ಗೊಬ್ಬರ ಹಾಕಿದಕ್ಕೆ ಇದಿಷ್ಟು ಜಲ್ದಿ ಬಂದಿರೋದ್ರಿ ಫಸ್ಟ್ ಟೈಮ್ ಸಗಣಿ ಗೊಬ್ಬರನ ಹಾಕಿವ್ರಿ ಗಳೆ ಮಾಡೋಕ್ಕಿಂತ ಮುಂಚೆ ಸಗಣಿ ಗೊಬ್ಬರ ಹಾಕಿನೇ ಗಳೆ ಮಾಡಿರೋದ್ರಿ ನಾವು ಈಗ ಚೆನ್ನಾಗೈತ್ರಿ ಈಗ ಬೆಸ್ಟ್ ಅಂತೀರಿ ಈಗ ಬೆಸ್ಟ್ ರೀ ಈಗ ನಿಮ್ದು ಖರ್ಚು ಎಷ್ಟಾಗಿರ್ಬೋದು ಅಂದಾಜು ಖರ್ಚು ರೀ ಒಂದು 6,000 ರೂಪಾಯಿ ಬೀಜ ಒಂದು 6,000 ರೂಪಾಯಿ ಬೀಜ ಗಳೆ ಬಾಡಿಗೆ ಇವು ಎಲ್ಲ ನಾವು ಇದನ್ನ ಮಾಡಿದಿರೋದು ಒಂದು 25,000 ಆಗಿರ್ಬೋದು ರೀ ಎಷ್ಟು ಅದ ನಿರೀಕ್ಷೆ ಇಟ್ಕೊಂಡ್ರಿ 1 ಟನ್ನಿಗೆ 20,000 ರೀ ನಮ್ದು ಈಗ ಅಂದಾಜು ಲೆಕ್ಕ ನೋಡಿದ್ರೆ ಇದು ಇನ್ನೂ ಬಂದಿಲ್ರಿ ಒಂದು ಅರ್ಧ ಗಡ್ಡಿ ಬಂದೈತಿ ಒಂದು ಅರ್ಧ ಗಡ್ಡಿ ಹಂಗ ಐತ್ರಿ ಅಷ್ಟು ಎಲ್ಲ ಕಿತ್ ಮೇಲೆ ನೋಡಮ್ರಿ ಅದ್ ಎಷ್ಟು ಟನ್ ಆಗತ್ತ ಅಂತೇಳಿ ಇಷ್ಟ ಅಂತ ಹೇಳಕ್ ಆಗಲ್ರಿ ಅಲ್ಲ ನೀವು ಹೊರಗೆ ಲೆಕ್ಕಾಚಾರನ ಐತೆ 1 ಟನ್ನಿಗೆ ಐತ್ರಿ ಅಷ್ಟು ಐತ್ರಿ ಅಂದ್ರೆ ಈಗ ನಾವು ಈಗ ಫಸ್ಟ್ ಟೈಮ್ ಅಲ್ರಿ ಇದನ್ನ ಮಾಡ್ತಿರೋದು ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಅನಿಸ್ತೈತ್ರಿ ಆದ್ರೆ ಇದನ್ನೆಲ್ಲ ಇದನ್ನ ಮಾಡಿದ್ಮೇಲೆ ಎಷ್ಟಾಗತ್ತ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ನಾ ಹೇಳ್ಕೊಡ್ತೀನಿ ರೀ ಅದನ್ನ ಓಕೆ ಆಮೇಲೆ ಇದನ್ನ ಈಸಿಯಾಗಿ ಮೆಥಡ್ ಹೆಂಗ ಮಾಡ್ಬೇಕಾಗ ನಮ್ಮ ರೈತರಿಗೆ ಹೇಳಿದ್ರೆ ಈ ರೈತರಿಗೆ ಹೇಳೋದಂದ್ರೆ ಭಾಳ ಸುಲಭ ಐತ್ರಿ ಗಳೆ ಮಾಡಿಬಿಟ್ಟು ಚೆನ್ನಾಗಿ ಈ ತರ ಪಾಠ ಮಾಡಿದ್ರೆ ಚೆನ್ನಾಗಿರತ್ರಿ ಡ್ರಿಪ್ನೇ ಬೆಸ್ಟ್ ಡ್ರಿಪ್ಪಿನ್ಕಿಂತ ಇದು ಬೆಸ್ಟ್ ರೀ ಫ್ಲಡ್ ನೀರ ಹ್ಞೂ ಹಿಂದೆ ಪಾಠ ಮಾಡ್ಕೊಂಡ್ರಿ ಇದನ್ನ ಮಾಡಿದ್ರಿ ಇದ ಬೆಸ್ಟ್ ಅನ್ಸತ್ರಿ ನಮಗ್ರಿ ಇದು ಟ್ರ್ಯಾಕ್ಟರ್ ಪಟ್ಟೆ ಮಾಡಿ ಟ್ರ್ಯಾಕ್ಟರ್ಲಿ ನಾನೇ ಮಾಡಿರೋದ್ರಿ ನಮ್ ಗಾಡಿನಿಂದಲೇ ನಾವೇ ಮಾಡಿರೋದ್ರಿ ಮಾಡಿ ನೀವೇ ಇದನ್ನ ಬಿತ್ತನೆ ನೀವೇ ಮಾಡ್ರಿ ಬಿತ್ತನೆ ಅಂದ್ರೆ ಅನ್ನ ಬೀಜ ಹೋಗಿದ್ದು ನಮ್ ಬ್ರದರ್ ಅವ್ರ ಹೋಗ್ಯಾರ್ರಿ ಇದನ್ನ ಎಲ್ಲಾ ಕೆಲಸ ಮಾಡಿರೋದು ನಾನ್ರಿ ಹೊಲ ಎಲ್ಲ ಮೇಂಟೈನ್ ಮಾಡಿರೋದು ನಾನ್ರಿ ಅನ್ನ ಬೀಜ ಹೋಗಿರೋದು ಮಾತ್ರ ರೀ ಇದೆಲ್ಲ ಮೇಂಟೈನ್ ಅಷ್ಟು ಮಾಡಿದ್ ನಾನ್ರಿ
ಬೀಜ ಮಾತ್ರ ಬ್ರದರ್ ಅವ್ರಿಗೆ. ಈ ನೀರು ಎಷ್ಟು ಕಟ್ಬೇಕಾಗತ್ತೆ? ನೀರು ಜಾಸ್ತಿ ಬೇಕಾಗಿಲ್ರಿ ಬೀಟ್ರೂಟಿಗೆ ನೀರು. ಬೀಟ್ರೂಟ್ ನೀರು ಇದೆ ಅಷ್ಟು, ಇವು ಮಿನಿಮಮ್ ಇಲ್ಲಾಂದ್ರೆ ಒಂದು 7 ನೀರು ಕೊಟ್ಟಿದ್ದೀವಿ ಅಷ್ಟೇ ರೀ. 7 ನೀರು ರೀ? 7 ನೀರು ರೀ, ಜಾಸ್ತಿ ಕೊಟ್ಟಿಲ್ರಿ. ಒಂದು ಒಳ್ಳೆ ಆದಾಯ, ಬೇಗ ಬರುವಂತ ಆದಾಯ, ಒಳ್ಳೆ ಆದಾಯ ರೀ. ಅಂದ್ರೆ ನೀರು ಜಾಸ್ತಿ ಕಟ್ಟಲ್ರಿ, ವರ್ಷ ನೀರು ಜಾಸ್ತಿ ಬರಲ್ರಿ. ಇದು 15 ದಿವ್ಸಕ್ಕೆ ಒಂದು ನೀರು ಕಟ್ಟಿದ್ರೆ ಸಾಕ್ರಿ ಬೀಟ್ರೂಟಿಗೆ. ಯಾರ ನಮ್ಮ ಯೂಟ್ಯೂಬ್ ನೋಡ್ಕೊಂಡು ನಮ್ಗೆ ಬೀಟ್ರೂಟ್ ಬೇಕಂದ್ರೆ ಕೊಡ್ತೀರಾ? ಹಾಂ ಕೊಡ್ತೀವಲ್ರಿ ಸರ್, ಆ ಥರ ಇದ್ರೂ ಕೊಡ್ತೀವ್ರಿ. ಬಂದವ್ರು ನೋಡ್ಕೊಂಡು ಇಲ್ಲೇ ಕಣ್ಮುಂದೆ ನೋಡಿ ತೊಗೊಂಡು ಹೋಗ್ಬೋದು. ಬೇಕಾದ್ರೆ ತೋಟನ ಹಾಂ ತೋಟನೇ ಖರೀದಿ ಮಾಡ್ಕೊಂಡು ಹೋಲ್ರಿ, ನಡೀತೈತ್ರಿ. ನೋಡಿ ಸ್ನೇಹಿತರೆ, ಇವರೊಬ್ರು ಅತ್ಯದ್ಭುತ ರೈತರು ಅಂತ ಹೇಳ್ಬಾರ್ದು. ಇವರು ಮೂಲ ಇವ್ರದ್ದು ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದವ್ರು. ಆದ್ರೆ ಇವತ್ತು ಇಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ಸುಮಾರು ಒಂದು 4 ಎಕರೆ ಜಮೀನಲ್ಲಿ ಅವರೆಲ್ಲ ಆರ್ಟಿಕಲ್ಚರ್ ಬೆಳೆ ಬೆಳೆದಾರೆ. ಇವತ್ತು ಆ ಕಡೆ ನೋಡಿದಾರೆ ಉಳ್ಳಾಗಡ್ಡಿ ಸೀಡ್ಸ್ ಮಾಡ್ಕೊಂಡಾರ, ಆಮೇಲೆ ಪುಂಡಿ ಬೀಜ ಬೆಳೆದಾರ, ಪಪ್ಪಾಯ ಹಾಕ್ಕೊಂಡಾರ, ಜೊತೆಗೆ ಈಗ ಬೀಟ್ರೂಟ್ ಹಾಕ್ಕೊಂಡ್ರ. ಹೀಗೆ ಹಲವಾರು ಒಟ್ಟು ತೋಟಗಾರಿಕೆ ಬೆಳೆಗಳನ್ನ ಬೆಳಿತಾರೆ ಮತ್ತು ಅದರಲ್ಲೇ ಸಕ್ಸಸ್ ಕಂಡ್ರ. ಇವತ್ತು ಸುಮಾರು 1 ಟನ್ನಿಗೆ ನಮಗೊಂದು 20,000ವರೆಗೆ ಆದಾಯ ಸಿಗುತ್ತಾ ಅಂತ ಹೇಳ್ತಾರೆ. ಸುಮಾರು 30 ಟನ್ವರೆಗೆ ಸಿಗುತ್ತಾ ಅಂತಾರೆ. ಒಂದು ಒಳ್ಳೆ ನಿರೀಕ್ಷೆ ಇಟ್ಕೊಂಡ್ರೆ ಒಳ್ಳೆ ಇನ್ನೂ ಇಳುವರಿ ಸಿಗಲಿ ಅಂತ. ಯಾಕಂದ್ರೆ ಅವ್ರದ್ದು ಒಂದು ಕೈಯಲ್ಲಿ ಗಡ್ಡೆ ಹಿಡಿದ್ರಲ್ಲ, ಅದು ಅಂಥದ್ದು 1 kg ಇರುವಂಥ ದೊಡ್ಡ ಬೀಟ್ರೂಟ್ ಗಡ್ಡೆ ಅವ್ರ ತೋಟದಲ್ಲಿ ಬೆಳೆದೈತಿ. ಮತ್ತು ಜೊತೆಗೆ ಅವರು ಏನಂತಾರಂದ್ರೆ ಇದು ಭಾಳ ಸರಳ ಬೆಳೆ ಅದು, ಸ್ವಲ್ಪ ಸಗಣಿ ಗೊಬ್ಬರ ಆಮೇಲೆ ಕೆಂಪು ಮಣ್ಣು ಇತ್ತಂದ್ರೆ ಬೆಸ್ಟ್ ಅಂತ ಹೇಳ್ತಾರೆ. ಇವರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಈ ಬೀಟ್ರೂಟ್ ಬೆಳೆದಿರಿ, ಈ ಬೀಟ್ರೂಟ್ ಎದಕ್ಕೆ ಊಟಕ್ಕೆ ಬಳಸ್ತಾರೆ? ಇದು ಪಲ್ಯಕ್ಕೆ ಬರುತ್ತೆ ರೀ ಸರ್, ಮತ್ತೆ ಪಲಾವ್ ಬರುತ್ತೆ. ಇದು ಪಾಲಕ್ ಹೆಂಗ್ ಬಳಸ್ತಾರ ಅದ್ರಂಗ ಸಾಂಬಾರಿಗೆ ಇದು ಬಳಸ್ಬೋದು. ಪಲ್ಯ ಮಾಡ್ತಾರ್ರಿ ಸರ್, ಎಲ್ಲ ಅದು ಹಾಕಿ ಚಲೋ ಇರತ್ರಿ. ಇದು ಕಿರಿಕ್ಸಾಲೆ ಪಲ್ಯ ಇದ್ದಂಗೆ ಇರತ್ರಿ. ನಾನೇ ಮಾಡಿದೀನ್ರಿ ಸರ್ ಇದು ಪಲ್ಯನ. ಹೌದು, ನೀವೇ ಮಾಡೋದು, ನೀವೇ ಊಟನೂ ಮಾಡ್ರಿ, ಚೆನ್ನಾಗಿರತ್ರಿ ಸರ್. ಆಮೇಲೆ ಇದ್ರ ಗಡ್ಡೆಗಳನ್ನ ಎದಕ್ಕೆ ಬಳಸ್ತಾರ? ಇದು ಪಲಾವ್ ಮಾಡ್ತಾರ್ರಿ ಸರ್, ಮತ್ತೆ ಪಲ್ಯನೂ ಮಾಡ್ತಾರ್ರಿ ಸರ್. ಅದು ಪಲಾವ್ ಬಳಸ್ತಾರ, ಪಲ್ಯ ಮಾಡ್ತಾರೆ, ಪಲಾವ್ಗೂ ಮಾಡ್ತಾರೆ, ಪಲಾವ್ಗೂ ಹಾಕ್ಬೋದು, ಪಲ್ಯನೂ ಮಾಡ್ಬೋದ್ರಿ ಸರ್. ಚಲೋ ಇರತ್ರಿ ಸರ್ ಅದು. ಅಂದ್ರೆ ಒಳ್ಳೆ ಸಾಂಬಾರಿಗೂ ಬಳಸ್ತಾರ, ಸಾಂಬಾರ್ಗೂ ಹಾಕ್ತಾರ ಸರ್. ಅಂದ್ರೆ ಇದು ಒಟ್ಟೆ ಒಂದು ಆರೋಗ್ಯಕ್ಕೆ ಒಂದು ಒಳ್ಳೆ, ಆರೋಗ್ಯಕ್ಕೆ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ ಸರ್. ಹೆಂಗ ಅನ್ಸುತ್ತಮ್ಮ ನೀವು ಇಲ್ಲಿ ಬೆಟಗೇರಿ ಬಂದು ಈ ಇದು ಬೆಳಿತೈತೆ ಅಂತ ಅನ್ಕೊಂಡಿದ್ರೆ ಅಥವಾ ಇಲ್ಲ? ಇಲ್ರಿ ಸರ್, ಆದ್ರೆ ಇದು ಬೀಟ್ರೂಟ್ ಭಾಳ ಉಪಯೋಗ ಐತ್ರಿ ಸರ್. ಮತ್ತೆ ಒಳ್ಳೆ ಹೆಲ್ದಿ ಫುಡ್ ಭಾಳ ಚೆನ್ನಾಗೈತ್ರಿ ಸರ್. ನಾವು ಇವ್ರು ಬೆಟಗೇರಿ ಬೆಳೀತಾ ಇದು ಬೀಟ್ರೂಟ್ ಕಡೆ ಸೈಡ್ ಯಾರು ಬೆಳೆದಿಲ್ರಿ ಸರ್. ನಾವೇ ಇನ್ನ ಫಸ್ಟ್ ಬೆಳೆದಿರೋದಿಲ್ಲ, ಫಸ್ಟ್ ಟೈಮ್ ಅಂದ್ರೆ ನಾವೇ ಸರ್ ಬೆಳೆದಿರೋದಿಲ್ಲಿ. ಈ ಕಡೆ ಬೀಟ್ರೂಟ್ ಹಾಕೋದು ಏನು ಗೊತ್ತಿಲ್ರಿ ಸರ್. ಆದ್ರೆ ನಾವು ಈ ಕಡೆ ಬಂದು ಬಾಗಲಕೋಟೆ ಇದ್ದ ಬಂದು ಈ ಕಡೆ ಸೈಡ್ ಹಾಕಿ ಬೆಳೆದಿದ್ವಿ ಸರ್. ಒಂಥರ ನೋಡಕ್ಕೆ ಖುಷಿ ಆಗತ್ರಿ ಸರ್, ಖುಷಿ ಆಗತ್ರಿ ಸರ್. ಆದ್ರೆ ಗೆಡ್ಡೆ ಮಾತ್ರ ಭಾಳ ಸೈಜ್ ಐತ್ರಿ ಸರ್, ತುಂಬಾ ಚೆನ್ನಾಗೈತೆ. ಅರ್ಧ kg 1 kg ಆ ಥರ ಎಲ್ಲ ಐತ್ರಿ ಸರ್ ಗೆಡ್ಡೆ ಮಾತ್ರ. ಅಮ್ಮ ಇದು ಒಳ್ಳೆ ಮಾರ್ಕೆಟ್ ಸಿಗ್ತದೆ ನಿಮ್ಗೆ? ಒಳ್ಳೆ ಮಾರ್ಕೆಟ್ ಇದನ್ನು ಸಿಗುತ್ರಿ ಸರ್. ಇಲ್ಲಿ ಕೊಪ್ಪಳದಾಗ ಹೋಗಿ ಕೇಳ್ಕೆ ಬಂದವ್ರಿ ಸರ್, ಅಲ್ಲಿ ರೇಟು 2,000 ಚಿಲ್ಲರೆ ಐತ ಅಂತಂದವ್ರಿ ಕ್ವಿಂಟಲ್ಗೆ ರೀ ಸರ್. ಮತ್ತೆ ಈ ಕಡೆ ಎಲ್ಲ ಹೊಸಪೇಟೆ ಸೈಡ್ ಹೋಗ್ತೀನಿ ಅಂತಂದ್ರೆ ಸರ್ ಕೇಳ್ಕೆ ಬರಕ್ಕೆ, ಇದು ಕಿತ್ತಾದ್ಮೇಲೆ ಹೋಗಿ ಕೇಳ್ಕೆ ಬರೋಣ ಅಂತೇಳಿ ಅವರು ಚಾಲೂ ಮಾಡಿದೀವಿ ಸರ್. ಈ ಗಡ್ಡೆಗಳದಾವಲ್ಲಮ್ಮ, ಎಷ್ಟೆಷ್ಟು ಬಂದಿರ್ಬೋದಮ್ಮ ನಿಮಗೆ ಅನ್ಸಿದ ಮಟ್ಟಿಗೆ? kg, ಅರ್ಧ kg ಈ ಥರ ಏನಾರು ಸಿಕ್ಕವ? ಸಿಗ್ತಾವ್ರಿ ಸರ್. ಅರ್ಧ kg, ಪಾವ್ kg, 1 kg ವರೆಗೂ ಸಿಗ್ತಾವ್ರಿ ಸರ್. ಗೆಡ್ಡೆ ಒಂದೊಂದು ಗೆಡ್ಡೆ ಇಷ್ಟಪ್ಪ ಇದಾವ್ರಿ ಸರ್. ನಾನೇ ಆಚೆ ಕಡೆ ನೋಡೋಣ ಅಂತೇಳಿ ಶಾಂಪಲ್ಲಿ ಕುಚ್ಚಿದ್ದೆ ಸರ್. ಆಚೆ ಕಡೆ ಅಲ್ಲಿ ಒಂದು 3 ಲೈನಿಗೆ ಹಾಕಿದ್ದೆ, ಅಲ್ಲಿ ಗೆಡ್ಡೆ ಅವಾದ್ರೆ ಮಸ್ತ್ ಬಂದವ್ರಿ ಸರ್. ಒಂದೊಂದು ಗೆಡ್ಡೆ 1 ಕಿಲೋ, ಅರ್ಧ ಕಿಲೋ, 1 ಕಿಲೋ, ಅರ್ಧ ಕಿಲೋ. ಆ ಗೆಡ್ಡೆ ನೋಡಿದ್ರೆ ನಮ್ಗೆ ತುಂಬಾ ಆಶ್ಚರ್ಯ ಆಗತ್ರಿ ಸರ್. ಇಲ್ಲಿ ಬೆಳೀತಾ ಈ ಮಣ್ಣಿಗೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಬಂತು. ಹೌದ್ರಿ ಸರ್, ನಂಬಿಕೆನು ಬಂತು, ವಿಶ್ವಾಸನು ಬಂತ್ರಿ ಸರ್. ಈ ಮತ್ತೆ ಹಾಕಿರಿ ಇನ್ನ ಮತ್ತೆ ಆಚೆ ಕಡೆ ಉಳ್ಳಿಗೆಡ್ಡೆ ಬೀಜದ ಗೆಡ್ಡೆ ಐತಲ್ರಿ ಸರ್, ಆಚೆ ಕಡೆ ಮತ್ತೆ ಅದ್ರ ಬಾಜುನು ಹಾಕಿದಿರಿ ಸರ್. ಮತ್ತೆ 1 ಎಕರೆ ಮತ್ತೆ ಹಾಕಿದಿ ಸರ್.